ನಮಸ್ತೆ. 12-4-2025 ಶನಿವಾರ ಶುಕ್ಲಪಕ್ಷ. ಇವತ್ತಿನ ದಿನ ಶುಭವಾಗಿ ಇಲ್ಲ. ಸಂಜೆ 6 ಗಂಟೆ 7 ನಿಮಿಷದವರೆಗೂ. ಆ ನಂತರ ಕೂಡ ಅಭಿವೃದ್ಧಿ ಇಲ್ಲದ ಅಶುಭ ದಿನವಾಗಿದೆ. ಆದ್ದರಿಂದಾಗಿ ಇವತ್ತಿನ ದಿನದಲ್ಲಿ ಎಚ್ಚರ. ಮತ್ತು ಇವತ್ತು ಹುಣ್ಣಿಮೆ ಇದೆ. ರಾತ್ರಿ ಅಂತಂದರೆ ಬೆಳಗಿನ ಜಾವ 5 ಗಂಟೆ 51 ನಿಮಿಷ 54 ಸೆಕೆಂಡ್ವರೆಗೂ ಹುಣ್ಣಿಮೆ ಇದೆ. ನಾನು ಫಸ್ಟೇ ಹೇಳಿದಂತೆ ಇವತ್ತು ಹಸ್ತ ನಕ್ಷತ್ರ ಸಂಜೆ 6 ಗಂಟೆ 8 ನಿಮಿಷದವರೆಗಿದೆ. ಮರಣ ಮೃತ್ಯು ಅಂತ ಸೌರಮಾನ ಚಾಂದ್ರಮಾನ ಎಲ್ಲದರಲ್ಲೂ ಅಶುಭವಾಗೇ ಕಾಣೋದರಿಂದ ಯಾವ ನೂತನ ಕಾರ್ಯಗಳನ್ನು ಇವತ್ತು ಪ್ರಾರಂಭ ಮಾಡಬೇಡಿ. ಹೆಚ್ಚಿನ ಗಮನ ಕೊಡಬೇಕು, ಯಾಕಂದರೆ ಶುಭಕರವಾಗಿಲ್ಲ. ಮತ್ತಷ್ಟು ವಿಶೇಷಗಳನ್ನ ಇವತ್ತು ನೋಡೋಕೆ ಹೋದರೆ ನಾವು ಹೇಳಿದಂತೆ ಹಸ್ತ ನಕ್ಷತ್ರದ 3ನೇ ಪಾದ ಬೆಳಗ್ಗೆ 6:13 11:22 ಆನಂತರ ಸಂಜೆ 6:08 ಹಸ್ತ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಹಸ್ತ ನಕ್ಷತ್ರವೇ ಮುಗಿತದೆ. ಅಲ್ಲಿಂದ ಚಿತ್ತಾ ನಕ್ಷತ್ರ ಅಂದರೆ ಸಂಜೆ 6:08 ರಾತ್ರಿ 12:53 ಚಿತ್ತಾ ನಕ್ಷತ್ರ 1ನೇ ಪಾದ. ಆನಂತರ ಚಿತ್ತಾ ನಕ್ಷತ್ರವೇ, ಆದರೆ 2ನೇ ಪಾದ ದಿನ ಪೂರ್ತಿ ಇರ್ತದೆ. ನಾಳೆ ಅಂತಂದರೆ 13ನೇ ತಾರೀಕು, ನಾಳೆಯೂ ಚಿತ್ತಾ ನಕ್ಷತ್ರವೇ. ಆದರೂ ದೋಷ ಕಡಿಮೆಯಾಗಿ ಧನ ಪ್ರಾಪ್ತಿಯನ್ನು ಕೊಡುತ್ತದೆ. ಆದ್ದರಿಂದ ಇವತ್ತಕ್ಕಿಂತ ನಾಳೆ ಬೆಟರ್, ನಾಳೆ ಪರವಾಗಿಲ್ಲ ಅಂತ. ಈ ರೀತಿ ಇವತ್ತಿನ ವಿಶೇಷಕ್ಕೆ ಮತ್ತೆ ಬರೋಣ. ಇವತ್ತಿನ ದಿನದಲ್ಲಿ ನಾವು ಹೇಳಿದಂತೆ ನಕ್ಷತ್ರಗಳು ಪಾದಗಳನ್ನ ನೋಡಿದ್ವಿ. ಇಲ್ಲಿಂದ ಇಲ್ಲಿಯವರೆಗೂ ಚೆನ್ನಾಗಿರುತ್ತೆ ಅಂತಾನು ನೋಡಿದ್ವಿ. ಇದರಲ್ಲಿ 100% ಕೆಟ್ಟೋದು ಮತ್ತು 100% ಒಳ್ಳೆಯದನ್ನು ಫಸ್ಟ್ ನೋಡ್ಕೊಳ್ಳೋಣ. ಬೆಳಿಗ್ಗೆ 7:50 8-9 AM ವರೆಗೂ ಅಂದರೆ ಬೆಳಗ್ಗೆ ಶುಭ ಸಮಯ. 10:53 ಮಧ್ಯಾಹ್ನ 1:55 ಶುಭ ಸಮಯ. ಇದರಲ್ಲಿ ನಾವು ನೋಡುವಂಥದ್ದು ಏನು ಅಂತಂದರೆ, ಒಂದು ದಿನ ಕೆಟ್ಟೋದಾದರೂ ಎಮರ್ಜೆನ್ಸಿಗೆ ಒಳ್ಳೆಯ ಟೈಮ್ ಬೇಕಲ್ವ, ಅದು ಕಾಯ್ಕೊಡ್ತೀವಿ. ಮತ್ತು ಮಧ್ಯಾಹ್ನ 3:32 ರಾತ್ರಿ 1 ಗಂಟೆಯವರೆಗೂ ಶುಭವಾಗಿದೆ. ರಾತ್ರಿ ಲೇಟ್ ನೈಟ್ 2 ಗಂಟೆ 57 ನಿಮಿಷದಿಂದ 3 ಗಂಟೆ 7 ನಿಮಿಷ ಲೇಟ್ ನೈಟ್ AM ವರೆಗೂ ಶುಭವಾಗಿದೆ. ಆನಂತರ ಬೆಳಗಿನ ಜಾವ 4:59 ಮೇಲೆ ಶುಭವಾಗಿದೆ. ಶುಭ ಸಮಯ ಎಮರ್ಜೆನ್ಸಿಗೆ ಮಾತ್ರ ಕೊಡ್ತಿದ್ದೀವಿ. ಅದೇ ಸಮಯದಲ್ಲಿ 100% ಕೆಟ್ಟ ಟೈಮ್ ನೋಡ್ಕೊಳ್ಳೋಣ. ಅದರಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು. ಫಸ್ಟ್ ಕುಂಭರಾಶಿಯವರಿಗೆ ಬೆಳಗ್ಗೆ 6:13 ಚಂದ್ರಾಷ್ಟಮ ದಿನ. ಪದೇ ಪದೇ ಹೇಳಿದ್ವಿ, ಚಂದ್ರಾಷ್ಟಮ ಅಂದರೆ ಚಂದ್ರನು ನಮ್ಮ ರಾಶಿಗೆ 8ನೇ ರಾಶಿಗೆ ಬಂದಾಗ ದೋಷ ಬರುತ್ತೆ ಅಂತ. ಆದ್ದರಿಂದ ಕುಂಭರಾಶಿಯಲ್ಲಿ ಬರುವಂಥ ನಕ್ಷತ್ರಗಳಲ್ಲಿ ಧನಿಷ್ಠ 3 ಮತ್ತು 4ನೇ ಪಾದ, ಶತಭಿಷ 4 ಪಾದಗಳು, ಪೂರ್ವ ಭಾದ್ರಪದ ನಕ್ಷತ್ರ ಇದರಲ್ಲಿ 3 ಪಾದಗಳು ಬರುತ್ತದೆ. ಇವರಿಗೆಲ್ಲ ದೋಷ. ಮತ್ತು ಬೆಳಗ್ಗೆ 6:09 6:58 ದುರ್ಮುಹೂರ್ತ. ಯಾವುದನ್ನು ನೂತನವಾಗಿ ಪ್ರಾರಂಭ ಮಾಡಬೇಡಿ. ದುರ್ಮುಹೂರ್ತ ಇನ್ನೊಂದು ಟೈಮ್ ಕೂಡ ಇದೆ, 7 ಗಂಟೆ 3 ನಿಮಿಷದವರೆಗಿದೆ. ಆದ್ದರಿಂದ ಗಮನ. 6:58 7:48 ಖಂಡಿತವಾಗಿಯೂ ನಕ್ಷತ್ರ ವಿಷಘಟಿಕಾ ಕಾಲ ಶುಭವಾಗಿಲ್ಲ. ಆದ್ದರಿಂದಾಗಿ ಇವತ್ತು ನಡೆಯುವಂಥ ಹಸ್ತ ನಕ್ಷತ್ರದವರು ಖಂಡಿತವಾಗಿಯೂ ಗಮನ ಕೊಡಲೇಬೇಕು. ಹಸ್ತ ನಕ್ಷತ್ರ ಅನ್ನೋದು ದೇವಗಣ, ಶುಭ ನಕ್ಷತ್ರ, ಸೌಮ್ಯನಾದ ಚಂದ್ರನ ನಕ್ಷತ್ರ. ಆದರೂ ಅದು ಶುಭಕರವಾಗಿಲ್ಲ ಇವತ್ತಿನ ದಿನಕ್ಕೆ, ಡೈಲಿ ಅಂತಲ್ಲ. ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ನಾವು ಫಸ್ಟೇ ಹೇಳಿದಂತೆ ಶುಭ ದಿನವಾಗಿದ್ದರೆ ಅದರಲ್ಲಿ ಶುಭ ಸಮಯಗಳು ಇನ್ನೂ ಅಭಿವೃದ್ಧಿಯಾಗಿ ಕಾಣುತ್ತದೆ, ಅಭಿವೃದ್ಧಿಯನ್ನು ಕೊಡುತ್ತದೆ. ಇಲ್ಲವಾದರೆ ದೋಷವನ್ನೇ ಕೊಡುತ್ತದೆ ಅಂತ ತಿಳ್ಕೋಬೋದು. ಆದ್ದರಿಂದಾಗಿ ಇವತ್ತಿನ ದಿನದಲ್ಲಿ ನಾವು ಕೊಟ್ಟಿರೋ ಒಳ್ಳೆಯ ಟೈಮ್ನ ಮಾತ್ರ ಉಪಯೋಗಿಸಿ, ಬೇರೆ ಟೈಮಲ್ಲಿ ಖಂಡಿತವಾಗಿಯೂ ಎಚ್ಚರವಾಗಿರಬೇಕು. 8:11 10:13 ಮೃತ್ಯು ಅಂದರೆ ಮರಣ ಪಂಚಕ ಅಂತ.
ಪ್ರಯಾಣಗಳಲ್ಲಿ ಎಚ್ಚರ. ಈ ಸಮಯದಲ್ಲಿ ಹೊರಡುವಂಥ ಸಮಯವನ್ನು ಚೇಂಜ್ ಮಾಡಿಕೊಳ್ಳಿ. ಬೆಳಿಗ್ಗೆ 9:19ರಿಂದ 10:51ವರೆಗೂ ರಾಹುಕಾಲ. ಹಂಗಾಗಿ ಇವತ್ತು ಮೃತ್ಯು ಇರುವ ಸಮಯದಲ್ಲೇ ರಾಹುಕಾಲವೂ ಕೂಡಿ ಬರುತ್ತದೆ. ಆದ್ದರಿಂದ ಖಂಡಿತವಾಗಿಯೂ ಗಮನ ಕೊಡಬೇಕಾಗಿರೋ ಸಮಯ ಇವತ್ತು ಪೂರ್ತಿ ಇದರಲ್ಲಿ. ಮಧ್ಯಾಹ್ನ 1:57ರಿಂದ 3:30ವರೆಗೂ ಯಮಕಂಡ ಕಾಲ. ರಾತ್ರಿ 1 ಗಂಟೆ 2 ನಿಮಿಷದಿಂದ ರಾತ್ರಿ 2:55ವರೆಗೂ ಮೃತ್ಯು. ರಾತ್ರಿ 3 ಗಂಟೆ 9 ನಿಮಿಷ AM ಮೇಲೆ ಬೆಳಗಿನ ಜಾವ 4:57ವರೆಗೂ ನಕ್ಷತ್ರ ವಿಷಗಡ್ಡಿಕಾ ಕಾಲವಿದೆ. ಇದೆಲ್ಲ ಅಪಾಯಕಾರಿ ಸಮಯಗಳು ಅಂತ. ಹಾಗಾಗಿ ಇವತ್ತಿನ ದಿನ ಸರಿಯಾಗಿ ಇಲ್ಲದೆ ಇರೋದರಿಂದ ತಾರಾಬಲ ಚಂದ್ರಬಲ ಎಲ್ಲಿಲ್ಲ, ಇದರೂ ಉಪಯೋಗ ಇಲ್ಲ ಅಂತ ಅರ್ಥ. ಆದ್ದರಿಂದ ಯಾರೇ ಆದರೂ ಗಮನ ಕೊಡಿ. ಹೆಚ್ಚಿನ ಗಮನ ಕೊಟ್ಟರೆ ದೋಷಗಳೆಲ್ಲ ದೂರವಾಗುತ್ತದೆ. ನಾವು ಹೇಳಿದಂತೆ ಒಳ್ಳೆ ಟೈಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇರೆ ಟೈಮ್ನಲ್ಲಿ ಯಾವುದನ್ನು ಪ್ರಾರಂಭ ಮಾಡಬೇಡಿ, ಬಿಟ್ಟುಬಿಡಿ. ಹಾಗಾಗಿ ಮುಂದಿನ ಸಂಧಿ ನೋಡೋಣ. ಧನ್ಯವಾದಗಳು. ನಾಳೆಯಿಂದ ರಾಶಿ ಭವಿಷ್ಯ ಸ್ಟಾರ್ಟ್ ಆಗುತ್ತದೆ. 1 ವರ್ಷದ್ದು ತುಂಬ ಡೀಟೇಲ್ ಆಗಿ ಬರುತ್ತೆ, ನೋಡ್ಕೊಳ್ಳಿ.